ಒಂದು ಬ್ರೇಕಿಂಗ್ ನ್ಯೂಸ್ ಇದು ಈಗಷ್ಟೇ ನನ್ನ ಕೈಗೆ ಈ ಬ್ರೇಕಿಂಗ್ ನ್ಯೂಸ್ ತಲುಪಿದೆ. ಅದನ್ನು ಹೇಳಿಬಿಡ್ತೀನಿ ನಾನು. ಕೆರಗೋಡಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ನಾವು ಮಾಡ್ತಾ ಇದ್ದೀವೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗಿರ್ತಕ್ಕಂಥ ಈಗಷ್ಟೇ ಬಂದಿರೋ ಬೆಳವಣಿಗೆ ಇದು. ಕೆರಗೋಡಲ್ಲಿ ಹನುಮಧ್ವಜ ಕೆಳಗಡೆ ಇಳಿಸಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆರಗೋಡು PDO ಸಸ್ಪೆಂಡ್. ಕೆರಗೋಡು PDO ಸಸ್ಪೆಂಡ್. ಯಾಕೆ? ಕೆರಗೋಡು PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಸ್ಪೆಂಡ್ ಆಗಿರೋದು ಯಾಕೆ? CEO ಶೇಖ್ ತನ್ವೀರ್ ಆಸಿಫ್ ಆದೇಶ ಹೊರಡಿಸಿರೋದಿದು. ಕೆರಗೋಡಿನ PDO ಸಸ್ಪೆಂಡ್ ಆಗಬೇಕು ಅಂತ. ಏನಕ್ಕೆ ಅಂತ ಹೇಳಿದ್ರೆ, ಸರ್ಕಾರಿ ಸ್ವತ್ತಿನಲ್ಲಿ ಖಾಸಗಿ ಧ್ವಜಸ್ತಂಭ ನಿರ್ಮಾಣ ಮಾಡಲು ನಿಯಮ ಬಾಹಿರವಾಗಿ ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಜಾಗ ಸರ್ಕಾರದ್ದು, ಧ್ವಜಸ್ತಂಭ ಖಾಸಗಿಯದ್ದು. ಹೇಗೆ ಕೊಟ್ಟರು PDO ಅನುಮತಿ ಅಂತ ಪ್ರಶ್ನೆ ಇಲ್ಲ. CEO ಕೇಳಿ PDOನ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದೆ ಮಂಡ್ಯದ ಕೆರಗೋಡಲಾಗಿರುವಂಥ ಘಟನೆ ಇದು. ಜಾಗ ಸರ್ಕಾರದ ಸ್ವಾಮಿ, ಸರ್ಕಾರದ ಜಾಗದಲ್ಲಿ ಖಾಸಗಿ ಧ್ವಜ ನೆಡಬೇಕು ಅಂಥೇಳಿ ಸ್ತಂಭ ನಿರ್ಮಾಣಕ್ಕೆ ಅನುಮತಿ ಕೊಡಕ್ಕೆ ಬರಲ್ಲ ಅಂತ ಒಂದು ಕಾನೂನನ್ನ ಮುಂದೆ ಇಟ್ಕೊಂಡೇ ಸಸ್ಪೆಂಡ್ ಮಾಡಿರೋದಿಲ್ಲಿ. ಆ ಕಾಯ್ದೆನೂ ಹೇಳ್ತೀನಿ ಯಾವುದು ಅಂತ. ಗ್ರಾಮದಲ್ಲಿ ಸಂಘರ್ಷ ಉಂಟಾಗಲು ಈ ಧ್ವಜಸ್ತಂಭಕ್ಕೆ ಅನುಮತಿ ಕೊಟ್ಟಿರುವುದೇ ಕಾರಣ ಎಂದು ಆರೋಪಿಸಿ PDO ಅವರನ್ನು ಅಮಾನತು ಮಾಡಲಾಗಿದೆ. ಜೊತೆಗೆ ಸರ್ಕಾರದ ನಿಯಮಗಳ ಉಲ್ಲಂಘನೆ ಇದು. ಸರ್ಕಾರದ ಕಾನೂನನ್ನೇ ಈ PDO ಇಲ್ಲಿ ಫಾಲೋ ಮಾಡಿಲ್ಲ ಅಂತ. PDO G1 BM ಇದೀಗ ಇಂಥ ಆರೋಪಗಳ ಆಧಾರದ ಮೇಲೆ ಸಸ್ಪೆಂಡ್ ಆಗಿರೋದು. ವಿವರವಾದಂಥ ಆದೇಶ ಇದೆ. ಒಂದೇ ಒಂದು ಪ್ಯಾರಾ ಓದ್ಬಿಡ್ತೀನಿ, ಬಹಳಷ್ಟಿದೆ ಅದು. ಒಂದೇ ಒಂದು ಪ್ಯಾರಾ ಓದ್ಬಿಡ್ತೀನಿ ನಾನು. ನೋಡಿ, ಇಲ್ಲಿ ಉಲ್ಲೇಖಿತದ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಮಂಡ್ಯರವರು ಸಲ್ಲಿಸಿರುವ ವರದಿಯಲ್ಲಿ ಶ್ರೀ G1 BM ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆರಗೋಡು ಗ್ರಾಮ ಪಂಚಾಯಿತಿ ಮಂಡ್ಯ ತಾಲೂಕು ಆದ ನೀವು ಈ ಕೆಳಕಂಡಂತೆ ಸರ್ಕಾರಿ ಕೆಲಸದಲ್ಲಿ ನಿರ್ಲಕ್ಷ್ಯತೆ ತೋರಿ ಹಾಗೂ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಕರ್ತವ್ಯ ಲೋಪವೆಸಗಿರುವುದು ಕಂಡು ಬಂದಿರುತ್ತದೆ. ಪ್ರಸ್ತಾವನೆ ಇದು. ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಕೆರಗೋಡು ಇವರಿಗೆ ಗ್ರಾಮ ಪಂಚಾಯಿತಿಗೆ ಸೇರಿದ ಜಾಗದಲ್ಲಿ, ಅಂದರೆ ಸರ್ಕಾರಿ ಸ್ವತ್ತಿನಲ್ಲಿ ಖಾಸಗಿ ಸಂಸ್ಥೆಗೆ ಧ್ವಜಸ್ತಂಭ ನಿರ್ಮಿಸಲು ನಿಯಮಬಾಹಿರವಾಗಿ ಅನುಮತಿ ನೀಡಿರುವುದು ಹಾಗೂ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ನಿಯಮ 210ರಲ್ಲಿ ಮತ್ತು ಸರ್ಕಾರದ ಆದೇಶ ಸಂಖ್ಯೆ RDPR 247 BPA 2022 ದಿನಾಂಕ 23/11/2022ರಲ್ಲಿ ಗ್ರಾಮ ಪಂಚಾಯಿತಿಯ ಸ್ಥಿರ ಸ್ವತ್ತನ್ನು ಯಾವುದೇ ಗುತ್ತಿಗೆ, ಮಾರಾಟ ಅಥವಾ ವರ್ಗಾವಣೆ ಮಾಡುವಾಗ ಸರ್ಕಾರ, ಜಿಲ್ಲಾ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯಿತಿ ಪೂರ್ವಾನುಮೋದನೆ ಇಲ್ಲದೆ ಯಾವುದೇ ಕ್ರಮವನ್ನು ಗ್ರಾಮ ಪಂಚಾಯಿತಿಗಳು ನಿರ್ವಹಿಸಬಾರದು ಎಂಬುದಾಗಿ ತಿಳಿಸಲಾಗಿದ್ದರೂ ಸಹ ಗ್ರಾಮ ಪಂಚಾಯಿತಿಗೆ ಸೇರಿದ ಸ್ವತ್ತನ್ನು ಖಾಸಗಿಯವರಿಗೆ ನೀಡುವ ಸಂದರ್ಭದಲ್ಲಿ ಸರ್ಕಾರದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದ್ದರೂ ಸದರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಖಾಸಗಿ ಸಂಸ್ಥೆಯವರಿಗೆ ಧ್ವಜಸ್ತಂಭ ನಿರ್ಮಿಸಲು ಅನುಮತಿ ನೀಡಿದ ಪರಿಣಾಮ ಗ್ರಾಮದಲ್ಲಿ ಸಂಘರ್ಷ ಉಂಟಾಗಲು ನೀವೇ ಕಾರಣಕರ್ತರಾಗಿರುವುದು ಕಂಡು ಬಂದಿರುತ್ತದೆ. ಇದೊಂದು ಪ್ಯಾರಾ ಇದೆ, ಇನ್ನು ಭಾಳಷ್ಟಿದೆ.